ಹಾಕಲಿ, ನೀವು ಹೆಂಗೆ ಓದ್ತೀರಾ, ಯಾರ ಮೂಲಕ ಓದ್ತೀರಾ ಅಂತ ಕೇಳಿದ್ರೆ ನಮ್ಮ ಆದಿಕವಿ ಪಂಪನು ಕೂಡ ಈ ಪ್ರಶ್ನೆನ ಎತ್ತುತ್ತಾನೆ. ಅಷ್ಟೇ ಅಲ್ಲ, ನೀವು ಹೆಂಗೆ ಓದಬೇಕು ಅಂತ ನಮ್ಮ ಕುಮಾರವ್ಯಾಸ ಒಂದು ಪ್ರಿಸ್ಕ್ರಿಪ್ಷನ್ ಕೂಡ ಕೊಡ್ತಾನೆ. ನೆನೆಯದಿರಣ್ಣ ಪೆರರಾರ್ಮನ್ ಭಾರತದೊಳ್ ಏಕಚಿತ್ತದಿಂ ನೆನೆವಡೆ ಕರ್ಣನಂ ನೆನೆಯ ಅಂತ ಪಂಪ ಅಂದರೆ ಕುಮಾರವ್ಯಾಸ ಇದು ಕೃಷ್ಣನ ಕತೆ, ಕೃಷ್ಣನ ಮೂಲಕ ಓದಿ ಅಂತ ಅವನಂತೆ. ಹಾಗಾದ್ರೆ ಯಾರ ಮೂಲಕ ಓದಬೇಕು? ರಾಮಾಯಣ ಓದಬೇಕಾದ್ರೆ ಯಾರೇ ಹೆಣ್ಮಗಳು ನನಗನ್ಸುತ್ತೆ ಸೀತೆ ಮೂಲಕನೇ ಓದ್ತಾರೆ. ಹಾಗೇನೆ ಮಹಾಭಾರತ ಓದಬೇಕಾದ್ರೆ ದ್ರೌಪದಿ ಮೂಲಕ ಓದ್ತಾರೆ. ಪಂಪನೇನೋ ಒಂದು ದೊಡ್ಡ ಪಟ್ಟಿ ಕೊಟ್ಟ, ದುರ್ಯೋಧನ ಮೂಲಕ ಓದ್ತೀಯಾ, ಅರ್ಜುನನ ಮೂಲಕ ಓದ್ತೀಯಾ, ಧರ್ಮರಾಯನ ಮೂಲಕ ಓದ್ತೀಯಾ ಅಂತ ಕೇಳಿದ್ರೆ ಆ ಪಟ್ಟಿನಲ್ಲಿ ಹೆಣ್ಮಗಳಿಲ್ಲ. ಆದರೆ ಹೆಣ್ಮಗಳು ಈ ಪಟ್ಟಿನ ಪಕ್ಕಕ್ಕಿಟ್ಟು ಇಲ್ಲ, ನಾನು ದ್ರೌಪದಿ ಮೂಲಕ ಓದ್ತೀನಿ. ಹಾಗಾದ್ರೆ ಓದೋರ್ಗಿರೋ ಈ ಸ್ವಾತಂತ್ರ್ಯ ಇದೆಯಲ್ಲ, ಈ ಸ್ವಾತಂತ್ರ್ಯನ ಈ ಕವಿ ಚೈತನ್ಯ ಗೌರವಿಸುತ್ತೆ. ಅದು ಬಹಳ ಮುಖ್ಯವಾದದ್ದು. ಹೌದಪ್ಪ, ನಾನೇನೋ ಒಂದು ಮಹಾಭಾರತನ ಬರೆದಿದ್ದೇನೆ, ಆದರೆ ಅದು ಇಷ್ಟು ವರ್ಷಕ್ಕಲ್ಲ. ಅದು ಎಸ್ ಅಲ್ತೇಕರ್ ಹೇಳ್ತಾರೆ, ಮಹರ್ಷಿ ವಾಲ್ಮೀಕಿಯವರ ಕಾಲಮಾನ ಕ್ರಿಸ್ತಪೂರ್ವ 1ನೇ ಶತಮಾನ ಇರಬಹುದು ಅಂತ ಒಂದು ಊಹೆ. ಅಂದರೆ ಸುಮಾರು 2000 ವರ್ಷಗಳಿಂದ ಅಂಥದ್ದೊಂದು ನುಡಿ, ಬರೀ ಕೇವಲ ನುಡಿಯಲ್ಲ, ಅಂಥದ್ದೊಂದು ನುಡಿ ಕಾವ್ಯ ಇನ್ನೂ ನಮ್ಮ ನಡುವೆ ಉಳ್ಕೊಂಡು ಈ ಕ್ಷಣಕ್ಕೂ ನಮ್ಮ ನಡುವೆ ಜೀವಂತವಾಗಿದೆಯಲ್ಲ. ಆ ಕಾವ್ಯದ ಜೀವಂತಿಕೆಯ ಜೊತೆಗೆ ಕವಿ ಕೂಡ ಜೀವಂತವಾಗಿ ಇದಾನಲ್ಲ. ಹಾಗಾಗಿ ಬಹುಶಃ ನಾವು ಆ ಚೈತನ್ಯವನ್ನು ಈ ಕಾರಣಗಳಿಗೆ ನೆನಪಿಸ್ಕೋಬೇಕು. 3ನೇ ಕಾರಣ, ನಾನು ಅದನ್ನು ಹೇಳಲಿಲ್ಲ, ಈ ಕವಿ ಯಾರ ಕಥೆನ ಬರೆದಿದ್ದಾನೆ ಅಂದರೆ ನನಗನ್ಸುತ್ತೆ ಕುಟುಂಬದ ಕಥೆಯನ್ನು ಬರೆದಿರೋದು. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಸಂಸ್ಥೆ ಯಾವುದಪ್ಪ ಅಂದರೆ ಒಂದು ವಿಶ್ವವಿದ್ಯಾಲಯವೇ, ದೊಡ್ಡ ದೇವಸ್ಥಾನವೇ, ಒಂದು ದೊಡ್ಡ ಗುರುಗಳ ಗದ್ದಿಗೆನ, ಜಗದ್ಗುರು ಪೀಠನ ಯಾವುದು ಅಂತ ಕೇಳಿದ್ರೆ ಮಹರ್ಷಿ ಹೇಳ್ತಾರೆ ಕುಟುಂಬ ಅಂತ. ಜಗತ್ತಿನ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಸಂಸ್ಥೆ ಯಾವುದು ಅಂದರೆ ಕುಟುಂಬ ಅಂತ. ಜಗತ್ತಿನ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳು, ಎಲ್ಲ ದೇವಸ್ಥಾನಗಳು, ಎಲ್ಲ ಸರ್ಕಾರಗಳು, ಎಲ್ಲ ವಿಶ್ವವಿದ್ಯಾಲಯಗಳು, ಎಲ್ಲ ಅಧಿಕಾರ ಕೇಂದ್ರಗಳು, ಸರ್ಕಾರಗಳು ಯಾರಿಗೆ ಅಕೌಂಟಬಲ್ ಆಗಿರಬೇಕು ಅಂದರೆ ಕುಟುಂಬಕ್ಕೆ. ಕುಟುಂಬ ದೊಡ್ಡದು. ಯಾಕೆ ಅಂದರೆ ಇದಕ್ಕೆ ಸಾಕ್ಷಿ ಏನು? ಕುಟುಂಬ ಅನ್ನುವುದಕ್ಕೆ. ಹಾಗಾದರೆ ಮಹಾಕವಿ ಈ ವಾಲ್ಮೀಕಿ ಮಹರ್ಷಿಯ ಈ ಮಹಾಕಾವ್ಯ ಕುಟುಂಬವನ್ನು ಕುರಿತಾದದ್ದು ಅನ್ನುವುದಕ್ಕೆ ಏನು ಸಾಕ್ಷಿ ಅಂದರೆ, ಈ ಮಹಾ ಚೈತನ್ಯ ಒಂದು ದಿನ ತನ್ನ ಶಿಷ್ಯನಾದ ಭಾರದ್ವಾಜನ ಜೊತೆ ವಿಹರಿಸುತ್ತಿದ್ದಾಗ, ಬೆಳಗಿನ ಹೊತ್ತು ತನ್ನ ಶಿಷ್ಯನಾದ ಭಾರದ್ವಾಜನ ಜೊತೆಗೆ ವಿಹರಿಸುತ್ತಿದ್ದಾಗ, ಬೆಳಗಿನ ಹೊತ್ತಿನ ಆಹ್ಲಾದದ ಸಮಯದಲ್ಲಿ ಆಕಾಶದಲ್ಲಿ ಒಂದು ಕ್ರೌಂಚ ಮಿಥುನ, 2 ಕ್ರೌಂಚ ಪಕ್ಷಿಗಳು. ಸಾಮಾನ್ಯವಾಗಿ ಪಕ್ಷಿಗಳು ಕುಟುಂಬಸ್ಥ ಜೀವಿಗಳು, ಒಂದು ಗಂಡು ಒಂದು ಹೆಣ್ಣು. ಆ ಪಕ್ಷಿ ಜೀವನದ ಕ್ರಮದಲ್ಲಿ ಅವು ಒಂದಾಗಿ ಬಿಟ್ಟರೆ ಜೀವಮಾನ ಪೂರ್ತಿ ಸಂಗಾತಿಯನ್ನು ಬದಲಾಯಿಸೋಲ್ಲ. ಅಕಸ್ಮಾತ್ ಆ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಗಂಡೋ ಹೆಣ್ಣೋ ಯಾವುದೇ ಕಾರಣಕ್ಕೆ ತೀರ್ಕೊಂಡ್ಬಿಟ್ರೆ, ಇಲ್ದಂಗೆ ಆಗ್ಬಿಟ್ರೆ, ಇನ್ನೊಂದು ಪಕ್ಷಿ ತನ್ನ ಜೀವಮಾನ ಪೂರ್ತಿ ಹಂಗೆ ಏಕಾಕಿಯಾಗಿ ವಿರಹದಿಂದಲೇ ಬದುಕಿ ಸತ್ತು ಹೋಗುತ್ತೆ. ಅದರಲ್ಲೂ ಆ ಕ್ರೌಂಚ ಪಕ್ಷಿಗಳು ಆ ಸಂಸಾರ ನಿಷ್ಠೆನ, ಕುಟುಂಬ ನಿಷ್ಠೆಯನ್ನು ತುಂಬ ಇಟ್ಕೊಂಡಿರೋಂಥ ಜೀವಿಗಳು. ಕ್ರೌಂಚದಲ್ಲಿ ಒಂದು ಪಕ್ಷಿ ಏನಾದರೂ ತೀರ್ಕೊಂಡ್ರೆ ಜೀವಮಾನ ಪೂರ್ತಿ ಇನ್ನೊಂದು ಪಕ್ಷಿ ಆ ವಿರಹದಿಂದಲೇ ಬದುಕಿ ಹಾಗೆ ಸತ್ತೋಗುತ್ತೆ. ಅಂಥ ಒಂದು ಕ್ರೌಂಚ ಮಿಥುನ 2 ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತಿದ್ದಾಗ ಆ ಬೇಡ ಕುಲದಿಂದ ಬಂದಂಥ ಆ ಮಹರ್ಷಿಗೆ ಆ ಕ್ರೌಂಚ ಪಕ್ಷಿಗಳ ಆ ಸಂಯೋಗ, ಸಂತೋಷ ಎಲ್ಲವನ್ನು ನೋಡಿ ತುಂಬ ಸಂತಸ ಪಡ್ತಾ ಇದ್ದಂಥ ಸಮಯದಲ್ಲಿ ಅದೆಲ್ಲಿಂದಲೂ ಇದ್ದಕ್ಕಿದ್ದಂತೆ ಬಂದ ಬಾಣ ಅದರಲ್ಲಿ ಒಂದು ಪಕ್ಷಿಗೆ ತಾಗಿ ಆ ಪಕ್ಷಿ ಆ ಮಹರ್ಷಿ ಎದುರಿಗೆ ತಪ್ಪಂತ ಬಿದ್ದು ಸತ್ತೋಯ್ತು. ಆ ಕ್ಷಣಕ್ಕೆ ಆ ಇನ್ನೊಂದು ಪಕ್ಷಿ ಒಂದು ಸಾರಿ ಜೋರಾಗಿ ಕಿರುಚ್ಕೋತಂತೆ. ಒಂದೇ ಒಂದು ಕಿರುಚು, ಅದೆಷ್ಟು ತೀವ್ರವಾಗಿತ್ತು ಅಂದರೆ ಆ ಕಿರುಚಿನಲ್ಲಿ ಅದು ತಾನು ಮುಂದೆ ಜೀವಮಾನ ಪೂರ್ತಿ ಅನುಭವಿಸಬಹುದಾದ ಸಮಸ್ತ ಸಂಕಟವನ್ನು ಒಂದೇ ಕಿರುಚಿನಲ್ಲಿ ವ್ಯಕ್ತಪಡಿಸ್ತಂತೆ. ಈ ಮಹರ್ಷಿಗೆ ಆ ಪಕ್ಷಿಯ ಆ ಕುಟುಂಬ ಛಿದ್ರವಾದ
ಆ ಸಂಕಟದ ಒಂದು ದನಿ ಈ ಮಹರ್ಷಿಗೆ ಒಂದು ಮಹಾಕಾವ್ಯವನ್ನೇ ಪ್ರಚೋದಿಸಿಬಿಟ್ಟು ಮೊಟ್ಟ ಮೊದಲ ಆ ಶ್ಲೋಕ ಹುಟ್ಟಿತು. ಮಹಾಕವಿಯ ಈ ಮಹಾಕಾವ್ಯದ ಮೊಟ್ಟ ಮೊದಲ ಶ್ಲೋಕ ಮಾ ನಿಷಾದ ಪ್ರತಿಷ್ಠಂ ತ್ವಮಗಮಃ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ತುಂಬ ಸರಳವಾದ ಈ ಪ್ರೇಮದ ಸಂಬಂಧದಲ್ಲಿ ಒಂದು ಕುಟುಂಬ ಸಂತೋಷದಿಂದ ವಿಹರಿಸುತ್ತಿರುವಾಗ ಒಂದು ಹಕ್ಕಿಯನ್ನ ಕೊಂದು ಆ ಕುಟುಂಬವನ್ನ ಉಳಿದ ಆ ಇನ್ನೊಂದು ಜೀವಮಾನ ಪೂರ್ತಿ ವಿರಹದಿಂದ ನೋಯುವಂತೆ ಮಾಡಿದವನವನು ಯಾರಾದರೂ ಆಗಲಿ, ಅವನೂ ಕೂಡ ತನ್ನ ಜೀವಮಾನ ಪೂರ್ತಿ ಅಂಥದ್ದೇ ವಿರಹವನ್ನು ಅನುಭವಿಸಲಿ ಅಂತ ಶಪಿಸಿಬಿಟ್ಟು. ಇದೇ ರಾಮಾಯಣದ ವಾಲ್ಮೀಕಿ ರಾಮಾಯಣದ ಮೊದಲ ಶ್ಲೋಕವಾಯಿತು. ಆಮೇಲೆ ಅದಕ್ಕೆ ಬೇರೆ ಬೇರೆ ಕಥೆಗಳು ಹುಟ್ಕೊಂಡು ಆ ಮಹಾಕವಿಯ ಮಾತು ವ್ಯರ್ಥವಾಗದಿರಲಿ ಅಂತ ಮಹಾವಿಷ್ಣುವೇ ರಾಮನಾಗಿ ಜನಿಸಿ ಜೀವಮಾನ ಪೂರ್ತಿ ವಿರಹವನ್ನು ಅನುಭವಿಸಿ ಅದನ್ನು ತೀರಿಸಿದ ಅನ್ನುವ ಅಂದರೆ ಒಂದು ಕುಟುಂಬ ಛಿದ್ರವಾದದ್ದಕ್ಕೆ ಆ ಕವಿ ಎಷ್ಟು ನೊಂದ್ಕೊಂಡು ಬಿಟ್ಟ ಅಂತ. ಹಾಗಾಗಿ ಇಡೀ ರಾಮಾಯಣ ಬರೀ ಕುಟುಂಬದ ಕಥೆಯೇ. ಅದು ಕುಟುಂಬನ ಒಂದು ಮಾಡಲಿಕ್ಕೇನೆ ಅದು ಎಷ್ಟು ಕಡೆಗೆ ಈ ಕವಿಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಬರೀ ಹಾಗೆ ಆ ಕಾವ್ಯ ಬರೆದು ಹೊರಗೆ ನಿಲ್ಲಿಲ್ಲ, ಅದು ಬಹಳ ಮುಖ್ಯವಾದದ್ದು. ಈ ಕವಿ ಆ ಕಾವ್ಯದ ಪಾತ್ರವಾಗಿ ಬಿಟ್ಟ. ವಾಲ್ಮೀಕಿ ಹೊರಗೆ ನಿಂತು ಬರೀತಿಲ್ಲ. ನೋಡಿ ಇಡೀ ಭಾರತದ ಮಹಾಕಾವ್ಯ ಪರಂಪರೆಯಲ್ಲಿ ಗ್ರೇಟ್ ನ್ಯಾರೇಟಿವ್ಸ್, ಮಹಾವ್ಯಾಖ್ಯಾನಗಳು ಅಂತ ನಾವು ಎರಡನ್ನ ಹೇಳ್ತೇವೆ. ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ನಮಗೆ ಚೆನ್ನಾಗಿ ಗೊತ್ತಿದೆ, ರಾಮಾಯಣ ಒಂದನ್ನು ಬರೆದವನು ಬೇಡ, ಇನ್ನೊಂದನ್ನು ಬರೆದವನು ಬೆಸ್ತ. ಈ ಬೇಡರು ಬೆಸ್ತರು ಬರೆದದ್ದನ್ನೇ ಇಡೀ ಭಾರತ ಸಂಭ್ರಮಿಸ್ತಾ ಇದೆ. ಮಹಾಕಾವ್ಯಗಳು ಹುಟ್ಟೋದೇ ಹಾಗೆ, ಕೆಲಸದ ಕೀಳಿಂಗಲ್ಲದೆ ಹಯನು ಕರೆಯದು ಅಂತ ಬಸವಣ್ಣವ್ರದ ವಚನಕಾರರ ಒಂದು ಮಾತಿದೆ. ಹೌದಪ್ಪ, ಏನೇ ಆದ್ರೂ ಅಂಥದ್ದೊಂದು ಸತ್ವಭರಿತವಾದದ್ದು ಹುಟ್ಟಬೇಕು ಅಂದರೆ ನೆಲದ ಮಟ್ಟಕ್ಕೆ ಹೋಗಬೇಕು. ಆವಾಗಲೇ ಅಂಥದ್ದೊಂದು ಸಾಧ್ಯತೆ ಕಾಣಿಸುತ್ತೆ ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ. ನೋಡಿ, ಈಗ ನಾವು ಬರೀ ಮಹಾಕಾವ್ಯವನ್ನು ಮಹರ್ಷಿ ವಾಲ್ಮೀಕಿಯ 2000 ವರ್ಷಗಳ ಹಿಂದಿನ ಆವರಣವನ್ನಷ್ಟೇ ಸಂಭ್ರಮಿಸಿದರೆ ಆಗಲ್ಲ. ನಾವೀಗ ಒಂದು ವರ್ತಮಾನದ, ವಿಜ್ಞಾನದ, ಆಧುನಿಕತೆಯ, ಸಾಂಸ್ಕೃತಿಕ ಬಿಕ್ಕಟ್ಟುಗಳನ್ನು ಕೂಡ ಇಟ್ಟುಕೊಂಡು ಬದುಕ್ತಾ ಇದ್ದೇವೆ. ನಿಜ, ಮಹರ್ಷಿ ವಾಲ್ಮೀಕಿ ನಿಜ, ಅದು ನಮ್ಮ ಅಸ್ಮಿತೆ, ನಮ್ಮ ಸಂಕೇತ, ನಮ್ಮನ್ನು ಒಂದು ಮಾಡಲಿಕ್ಕೆ ಬೇಕಾಗುವ ಒಂದು ಆವರಣಕ್ಕೆ ತಂದು ಕೊಡುವ ಒಂದು ರೀತಿಯಾದ ಒಂದು ಸಾಂಸ್ಕೃತಿಕ ಸಂಕೇತವಾಗಿ ನಾವು ಅವರನ್ನು ಇಟ್ಕೊಂಡಿದ್ದೀವಿ. ಬಹುಪಾಲು ಹಳ್ಳಿಗಳಲ್ಲಿ ಕೂಡ ಈ ರೀತಿಯಾದ ಒಂದು ಸಂಕೇತವನ್ನು ಇಟ್ಟುಕೊಂಡು ಅನೇಕ ಸಂಘ ಸಂಸ್ಥೆಗಳು ಹುಟ್ಟಿದ್ದಾವೆ. ನಿಜ, ಇದೆಲ್ಲ ಸರಿನೇ. ಆದರೂ ಒಂದು ಪ್ರಶ್ನೆ ಅಂತೂ ನನಗೆ ಎದುರಾಗ್ತಲೇ ಇದೆ. ನಿಜ, ಈ ಮಹಾಕವಿಯನ್ನು ಇಡೀ ಭಾರತವೇ ಸಂಭ್ರಮಿಸ್ತಾ ಇದೆ, ಆದರೆ ಇಂಥ ಮಹಾಕವಿಯನ್ನು ಕೊಟ್ಟ ಕುಲನೂ ಹಾಗೆ ಗೌರವಿಸ್ತಾ ಇದೆಯಾ? ಈ ಪ್ರಶ್ನೆ ನಮ್ಮ ಎದುರಿಗಿದ್ದೇ ಇದೆ. ಹಾಗಾಗಿ ಮಹರ್ಷಿ ವಾಲ್ಮೀಕಿ ಕೇವಲ ಸಂಕೇತ ಅಲ್ಲ, ಅದು ಕರ್ನಾಟಕದ ಮಟ್ಟಿಗೆ ಒಂದು ಕೆಳಸ್ತರದ ಒಂದು ಆವರಣ. ತಮಗಾಗಿರುವ ಅಪಮಾನ, ತಮಗಾಗಿರುವ ಅನ್ಯಾಯ, ಅದು ಸಾಂಸ್ಕೃತಿಕವಾಗಲಿ ರಾಜಕೀಯ ಆಗಲಿ, ಮತ್ತು ತಮಗೆ ಬೇಕಾಗುವ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿ, ನಮ್ಮ ಪಾಲನ್ನು ನಮಗೆ ಕೊಡಿ ಅಂತ ಈ ಕೆಳಸ್ತರಗಳು ಈ ಹೊತ್ತು ಇಂಥ ಬೇಡಿಕೆಯನ್ನು ಇಡ್ತಾ ಇದ್ದಾವೆ. ಅಂಥ ಬೇಡಿಕೆಯನ್ನು ಹೀಗೆ ಬಹುಶಃ ಇದೊಂದೇ ಸಮೂಹ ಅಲ್ಲ, ಬಹುಶಃ ಬೆಸ್ತರು ಅಂಬಿಗರ ಚೌಡಯ್ಯನ ಮೂಲಕ, ಉಪ್ಪಾರರು ಭಗೀರಥನ ಮೂಲಕ, ಅಗಸರು ಮಡಿವಾಳ ಮಾಚಿದೇವನ ಮೂಲಕ, ಲಂಬಾಣಿಗಳು ಸೇವಾಲಾಲ್ ಮೂಲಕ, ಕುರುಬರು ಕನಕದಾಸನ ಮೂಲಕ, ಯಾಕೆ ಇವ್ರನ್ನೆಲ್ಲ ಕರಿತಾ ಇದ್ದೀವಿ ನಾವು ಅಂದರೆ, ನಮಗಾಗಿರೋ ಅನ್ಯಾಯನ ಸರಿಪಡಿಸ್ಕೊಡ್ರಪ್ಪ ನೀವಾದರೂ, ನಿಮ್ಮನ್ನು ನಾವು ಮುಂದಿಟ್ಕೊಂಡು ನ್ಯಾಯ ಕೇಳ್ತಾ ಇದ್ದೀವಿ. ಬಹುಶಃ ನಾವು ಕೇವಲ ಒಬ್ಬ ಮಹಾಕವಿಯನ್ನು ಕಾವ್ಯಕ್ಕಷ್ಟೇ ಅಲ್ಲ, ನಮ್ಮನ್ನು ಪ್ರತಿನಿಧಿಸುತ್ತಿರುವ ಈ ಮಹಾಕವಿಗಳು
ನಮಗಾಗಿರುವ ನಮಗೆ ದಕ್ಕಬೇಕಾದ ನಮಗೆ ಸಲ್ಲಬೇಕಾದ ಪಾಲನ್ನು ಕೊಡಿ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ ಅನ್ನೋ ವಾಸ್ತವವನ್ನು ಕೂಡ ನಾವು ನೆನಪಿಟ್ಕೋಬೇಕು. ಹಾಗಾದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ರೀತಿಯಲ್ಲಿ ಶ್ರೇಣೀಕೃತಗೊಂಡಂಥ ಈ ಜಾತಿ ವ್ಯವಸ್ಥೆಯಲ್ಲಿ ನಮ್ಮ ಕೆಳಸ್ತರಗಳಲ್ಲಿ ಒಂದಾದ ಬೇಡ್ರು, ನಾಯಕರು ಅಂತ ಎಲ್ಲ ಗುರುತಿಸುವ ಈ ಸಮೂಹ ಇದೆಯಲ್ಲ, ಈ ಸಮೂಹ ಈ ಹೊತ್ತಿನ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಸಾಂಸ್ಕೃತಿಕವಾದ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದೆ. ಇದೊಂದೇ ಅಲ್ಲ, ಈ ಸ್ತರದಲ್ಲಿರಬಹುದಾದ ನಮ್ಮ ಈ ಸಮಾನ ಸಂಕಟಗಳನ್ನು ಹಂಚಿಕೊಂಡು ಬದುಕ್ತಾ ಇರುವಂಥ ಕುರುಬರು, ಬೇಡ್ರು, ಬೆಸ್ತರು, ಉಪ್ಪಾರರು, ಗಾಣಿಗರು, ದಲಿತ ಸಮೂಹಗಳು, ಹಾಗೂ ಈ ಎಲ್ಲ ಸಮೂಹಗಳಲ್ಲಿರುವ ಹೆಣ್ಣು ಮಕ್ಕಳು, ಇವರ ಆರ್ಥಿಕ ಸ್ಥಿತಿ ಹೆಂಗಿದೆ, ಇವರ ಶೈಕ್ಷಣಿಕ ಸ್ಥಿತಿ ಹೆಂಗಿದೆ. ನಾವೀಗ ಒಂದು ಶೈಕ್ಷಣಿಕ ಆವರಣದಲ್ಲಿ ನಿಂತು ಮಾತಾಡ್ತಿದ್ದೇವೆ. ಸ್ವಲ್ಪ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ. ಬಹುಶಃ ಇಲ್ಲಿ ಎದುರಿಗೆ ಕೇಳಿಸ್ತಾ ಇಲ್ಲ. ಆಯ್ತು, ಇಲ್ಲಿರುವ ಈ ಮನಸ್ಸುಗಳನ್ನು ಸ್ವಲ್ಪ ಒಂದು ಸಂವೇದನಾಶೀಲವಾದ ಕೆಲವು ಪ್ರಶ್ನೆಗಳನ್ನು ನಾವು ಎದುರಾಗ್ಬೋದು. ಅದೇನು ಅಂತಂದರೆ, ಇಲ್ಲಿರುವ ಈ ಯುವಜನ ಎಲ್ಲ ಬಹುಪಾಲು ಅಕ್ಷರ ಸಿಕ್ಕಿದ 2ನೇ ಪೀಳಿಗೆಯವರು, ಅಕಸ್ಮಾತ್ ಇದ್ದರೆ 3ನೇ ಪೀಳಿಗೆಯವರು. ಯಾಕೆ ಅಂದರೆ ನಾವೀಗ ಅಕ್ಷರಸ್ಥರಾಗಿದ್ದೀವಿ, ನಮ್ಮ ತಂದೆ ತಾಯಿ ಅಕ್ಷರಸ್ಥರಾಗಿದ್ದರೆ ಸಂತೋಷ. ನಮ್ಮ ಅಜ್ಜ ಅಜ್ಜಿ ಅಕ್ಷರಸ್ಥರಾಗಿದ್ದದ್ದು ಭಾಳ ಕಡಿಮೆ ಅಷ್ಟೇ. ಅಂದರೆ ನಮಗೆ ಅಕ್ಷರ ಸಿಕ್ಕಿ 100 ವರ್ಷ ಕೂಡ ಆಗಿಲ್ಲ. ಹಂಗೆ ಅಕ್ಷರ ಸಿಕ್ಕಿದ್ದಕ್ಕೆ ನಾವೆಲ್ಲ ಇಲ್ಲೆಲ್ಲ ಸೇರ್ಕೊಂಡು ಈಗ ಮಾತಾಡ್ತಿದ್ದೀವಿ. ಅಕಸ್ಮಾತ್ ಈ ಅಕ್ಷರ ಇನ್ನೊಂದು 100 ವರ್ಷ ತಡವಾಗಿದ್ದಿದ್ರೆ ನಾವೆಲ್ಲಿರ್ತಿದ್ವಿ ಅಂತ ಸ್ವಲ್ಪ ಯೋಚನೆ ಮಾಡ್ಕೋಬೇಕು. ನಮ್ಮ ಅಜ್ಜ ಅಥವಾ ಅಜ್ಜಿ ಅವರ ಹಿಂದಿನವ್ರ ಪೀಳಿಗೆಯವರು ಎಲ್ಲಿರ್ತಿದ್ರೋ ಅಲ್ಲಿರ್ತಿದ್ವಿ. ನಮಗೆ ಅಕ್ಷರ ವಂಚಿತ ಸಮೂಹ ನಾವು. ಈಗ ಅಕ್ಷರ ಸಿಕ್ಕಿದೆ, ಅಕ್ಷರ ಸಿಕ್ಕಿ 2ನೇ ಪೀಳಿಗೆ ಇಷ್ಟು ಎಚ್ಚರಕ್ಕೆ ಬಂದಿದೆ. ಅಕ್ಷರ ಅಷ್ಟೇ ಅಲ್ಲ, ಪಠ್ಯ ಕೂಡ ನಮಗೆ ಸಿಕ್ಕಿಲ್ಲ. ನಮ್ಮದೇ ಪಠ್ಯಗಳು ನಮಗೆ ಸಿಕ್ಕಿಲ್ಲ. ನಾವು ಓದ್ತಾ ಬಂದಂಥ ಪಠ್ಯಗಳಿದ್ದಾವಲ್ಲ, ಅದರಲ್ಲಿ ನಾವಿಲ್ಲ. ನಾವು ಓದುತ್ತಿರುವ ಪಠ್ಯಗಳಲ್ಲಿ ನಾವಿದ್ದೇವಾ? ನಮ್ಮನ್ನು ಅವರು ನಮ್ಮ ಪಠ್ಯಗಳಲ್ಲಿ ಇಟ್ಟಿದ್ದಾರಾ? ಅದು ತುಂಬ ಕಷ್ಟ. ಹೀಗೆ ನಮ್ಮ ಕುಲಮೂಲದಿಂದ ಬಂದಂಥ ಒಬ್ಬ ಮಹರ್ಷಿ ಕವಿಯ ಈ ಮಹರ್ಷಿಯ ಕಾವ್ಯವಾದರೂ ನಮ್ದಾಗಿ ಉಳ್ಕೊಂಡಿದೆಯಾ ಅನ್ನುವ ಪ್ರಶ್ನೆ ಕೂಡ ಎದುರಿಗೆ. ನೀವು ವಿಕಿಪೀಡಿಯಾದಲ್ಲಿ ಹೋಗಿ ಮಹರ್ಷಿ ವಾಲ್ಮೀಕಿ ಅಂತ ನೋಡಿ, ಅಲ್ಲಿ ಯಾರ ಅಕೌಂಟಿಗೆ ಮಹರ್ಷಿ ಟ್ರಾನ್ಸ್ಫರ್ ಆಗ್ತಿದ್ದಾರೆ ಅನ್ನೋದು ಕೂಡ ನಾವು ಎಚ್ಚರದಿಂದ ಗಮನಿಸಬೇಕು. ಯಾಕೆ ಅಂದರೆ ಅಂಥದ್ದೊಂದು ಸಾಂಸ್ಕೃತಿಕ ಅಸ್ಮಿತೆಯನ್ನಾದರೂ ನಾವು ಉಳಿಸ್ಕೊಳಕ್ಕೆ ಸಾಧ್ಯವಾಗ್ತಾ ಇದೆಯಾ? ನಮಗೆ ಅಕ್ಷರಸ್ಥರಿದ್ದೀವಿ ನಾವು, ಈಗಲಾದರೂ ಆ ಎಚ್ಚರನ ನಾವು ದಕ್ಕಿಸ್ಕೋಬೇಕಲ್ಲ ಅನ್ನುವ ಸಂಖ್ಯೆ ಕೂಡ ಅನ್ನುವ ಇದು ಕೂಡ ನಮಗೆ ಇದೆ. ಈ ಅಕ್ಷರ ಅಷ್ಟೇ ಸುಲಭವಾಗಿ ಇಷ್ಟೊಂದು ಹೆಣ್ಣುಮಕ್ಕಳಿದ್ದಾರೆ. 1926ರಲ್ಲಿ ಮೈಸೂರಿನ ಮಹಾರಾಜರು ತಮ್ಮ ಸಂಸ್ಥಾನದ ಶಾಲೆಗಳನ್ನು ಒಂದು ಸಾರಿ ನೋಡಿ ಬರೋಣ ಅಂತ ಹೋದ್ರಂತೆ. ಯಾವ ಸ್ಕೂಲಲ್ಲೂ ಯಾವ ಶಾಲೆಯಲ್ಲೂ ಹೆಣ್ಣುಮಕ್ಕಳೇ ಇರಲಿಲ್ಲ. ಇದೇನು ಹಿಂಗಾಯಿತು ಅಂತ ಕೇಳಿದ್ರೆ, ಯಾಕೆ ಹೆಣ್ಮಕ್ಳು ಬರಲ್ವಾ? ಹೆಣ್ಮಕ್ಳಿಗೆ ಗಂಡು ಮಕ್ಕಳಿರೋ ಶಾಲೆಗೆ ಹೆಣ್ಮಕ್ಳನ್ನ ಕಳಿಸೋಲ್ಲ ಯಾರು. ಹಂಗಾದರೆ ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಶಾಲೆ ಮಾಡಿಬಿಡೋಣ ಅಂತ ಅವಾಗಲೇ ಓಪನ್ ಮಾಡಿಬಿಟ್ರು. ಒಂದು ಶಾಲೆ ಓಪನ್ನ ಮಾಡಿದರು. ಹೆಣ್ಮಕ್ಳು ಶಾಲೆ ತೆರೆದಿದ್ದೀವಿ, ಹೆಣ್ಮಕ್ಳು ಬನ್ನಿ ಅಂತ 1 ವರ್ಷ ಏನೇನು ಮಾಡ್ರು ಬರಲೇ ಇಲ್ಲ. ಸುಮ್ಮನೆ ಒಂದು ಬೋರ್ಡ್ ನೇತಾಡ್ತಾ ಇತ್ತು. ಕಡೆಗೆ ಮೈಸೂರು ಅರಸರು ಬಿಡಲಿಲ್ಲ ಅಷ್ಟು ಸುಲಭವಾಗಿ. ಒಂದು ಟಾಂಗ ಬಿಟ್ಕೊಂಡು ಊರು ತುಂಬ ಎಲ್ಲ ಮಾಡಿ ಕಡೆಗೆ ಒಂದು ಟೀಮ್ಗಳು ಮಾಡಿ ಏನೇನೋ ಮಾಡಿ 6 ಜನ ಹೆಣ್ಮಕ್ಳನ್ನ ಕರ್ಕೊಂಬಂದು ಸೇರಿಸಿದ್ರು. ಅಲ್ಲಿಂದ ಶುರುವಾಯ್ತು ನೋಡಿ, ಇಲ್ಲಿ ಇಷ್ಟೊಂದು ಹೆಣ್ಮಕ್ಳು ಇರ್ಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಬ್ಯಾಡ್ರಿಗೆ ಒಂದು ಶಾಲೆ ಬೇಕು. ಇವ್ರು ಯಾಕಿಲ್ಲ? ಬರೀ ಬ್ಯಾಡ್ರಿ ಯಾಕಿಲ್ಲ, ದಲಿತರು ಯಾಕಿಲ್ಲ, ಅದು ಬಿಳಿಗಿರಿ ರಂಗನ ಕಡೆ ಸೋಲಿಗರು ಯಾಕಿಲ್ಲ? ಅವ್ರಿಗೋಸ್ಕರನೇ ಒಂದು ಸ್ಕೂಲ್ ಮಾಡಿಬಿಡೋಣ ಅಂತ ಚಾಮರಾಜನಗರದ ಹತ್ರ ಮಳವಳ್ಳಿ ಹತ್ರ ಒಂದು ಸ್ಕೂಲನ್ನು ಮೈಸೂರು ಅರಸರು ಮಾಡಿದರು. ಸ್ಕೂಲ್ನ ತೆರೆದ್ರು, ಮಕ್ಕಳು ಬಂದು ಸೇರ್ಕೊಂಬಿಟ್ವು. ಆದರೆ ಮೇಷ್ಟ್ರು, ಇಡೀ ಸಂಸ್ಥಾನದ ಮೇಷ್ಟ್ರನ್ನ ಯಾರಾದರೂ ಒಬ್ಬರಾರು ಹೋಗ್ರಪ್ಪ ಅಂದ್ರೆ ಸ್ಕೂಲ್ ಬೇಕಾದ್ರೆ ಕೆಲಸ ಬಿಟ್ಬಿಡ್ತೀವಿ, ನಾವು ದಲಿತ ಮಕ್ಕಳಿಗೆ ಬ್ಯಾಡ್ರ ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ನಾವು ಹೋಗಲ್ಲ. ಮತ್ತೆ ಅದೇ ಕೆಲಸ ಇದ್ದಬದ್ದು ಮೇಷ್ಟ್ರುಗಳನ್ನೆಲ್ಲ ಹೋಗಿ ಬೇಡ್ಕೊಂಡಿದ್ದಾಯಿತು. ಕಡೆಗೆ ತಲಕಾಡಿನ ರಂಗೇಗೌಡರು, ಮಕ್ಕಳಿರಲಿಲ್ಲ, ಗಂಡ ಹೆಂಡತಿ ಇಬ್ಬರಿದ್ರು. ಆ ತಲಕಾಡಿನ ರಂಗೇಗೌಡರು ಇದ್ದೊಂದು ಹಸುನ ಎಳ್ಕೊಂಡು ನಾನು ಹೇಳ್ಕೊಡ್ತೀನಿ ಅಂತ ನಮ್ಮ ಬ್ಯಾಡ್ರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ ಮೊದಲು ಪಾಠ ಹೇಳ್ಕೊಡಕ್ಕೆ ಬಂದಂಥ ಮೇಷ್ಟ್ರು ಅವರು.
ಇದೆಲ್ಲವನ್ನು ನಾವು ನೆನಪಿಸ್ಕೊಂಡ್ರೆ ಮಾತ್ರ ನೋಡಿ, ಜ್ಞಾನದ ನಿರಾಕರಣೆ ಇದೆಯಲ್ಲ, ಜ್ಞಾನದ ನಿರಾಕರಣೆ ಅದೊಂದು ಪರಂಪರೆ ಇದೆ ನಮಗೆ. ಈ ಮಹರ್ಷಿ ನಮಗೆ ಒಂದು ಅದ್ಭುತವಾದ, ನಮಗಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ಜ್ಞಾನನ ಧಾರೆ ಕೊಟ್ಟರೆ, ಹಾಗೆ ಕೊಟ್ಟ ವಿದ್ಯೆನ ಕಸ್ಕಂಡ ನಮ್ಮದೇ ಕುಲದ ಮೂಲದ ಏಕಲವ್ಯ ಕೂಡ ಇದ್ದಾನೆ. ಕೊಟ್ಟ ವಿದ್ಯೆನ ಹಾಗೆ ಕಸ್ಕೊಳ್ಳೋದಿದೆಯಲ್ಲ, ವಿದ್ಯೆ ಕೊಟ್ಟದ್ದಲ್ಲ ದಕ್ಕಿಸಿಕೊಂಡದ್ದು. ಅದನ್ನು ಏಕಲವ್ಯ ತಾನೇ ದಕ್ಕಿಸಿಕೊಂಡ ವಿದ್ಯೆಯನ್ನು ಹಾಗೆ ಅದನ್ನು ಹಠ ಮಾಡಿ ಕಿತ್ತುಕೊಳ್ಳುವ ಪರಂಪರೆ ಇದೆ. ನಾವು ಏಕಲವ್ಯನೋ, ನಮ್ಮ ಕುಲಮೂಲದ ಏಕಲವ್ಯ ಕೂಡ ನಮಗೆ ಚೆನ್ನಾಗಿ ನೆನಪಿರಬೇಕು. ಯಾಕೆಂದರೆ ಆತನೂ ನಮ್ಮ ಪ್ರತಿನಿಧಿ ಮತ್ತು ಅವರ ಪ್ರತಿನಿಧಿ ನಾವು. ಮಹರ್ಷಿ ವಾಲ್ಮೀಕಿಯ ಪ್ರತಿನಿಧಿ ನಾವು ಹೇಗೋ ಹಾಗೆ ತಾನೇ ಹಠ ಮಾಡಿ ದಕ್ಕಿಸಿಕೊಂಡ ವಿದ್ಯೆಯನ್ನು, ಆಯಿತು ನನಗೆ ಅನ್ಯಾಯ ಆದರೂ ಪರವಾಗಿಲ್ಲ ಅಂತ ತನಗೇ ಅನ್ಯಾಯ ಮಾಡಿಕೊಂಡು ದಕ್ಕಿಸಿಕೊಂಡ ವಿದ್ಯೆಯನ್ನು ಕಳ್ಕೊಂಡ ಏಕಲವ್ಯ ಕೂಡ ನಮ್ಮ ನೆನಪಿನ, ನಮ್ಮ ಸ್ಮರಣೆಯಲ್ಲಿ ಇರಬೇಕು ಅನ್ನೋದು ಭಾಳ ಮುಖ್ಯವಾದ ಸಂಗತಿ. ಇದನ್ನೆಲ್ಲ ಯಾಕೆ ನಾನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ಮಹರ್ಷಿ ವಾಲ್ಮೀಕಿ ನಮ್ಮ ಸಂಸ್ಕೃತಿಯ, ನಮ್ಮ ವಿವೇಕದ, ನಮ್ಮ ಎಚ್ಚರದ ಪ್ರತೀಕವಾಗಬೇಕು. ಕೇವಲ ಕತೆ ಓದ್ಕೊಂಡು, ಈ ಕತೆ ಓದೋದಿದೆಯಲ್ಲ, ಬರೀ ಕತೆ ಹೇಳಲಿಕ್ಕೆ ಬಂದವರಲ್ಲ ಅವರು. ಆ ಕಥೆಯ ಮೂಲಕ, ಆ ಮಹಾಕಾವ್ಯದ ಮೂಲಕ, ಯಾಕೆಂದರೆ ರಾಮನ ಕತೆ ಯಾರಿಗೆ ಗೊತ್ತಿರಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ರಾಮಾಯಣದ ಕತೆ ಗೊತ್ತಿರೋ 200 ರಾಮಾಯಣಗಳ ಒಂದು ಚರಿತ್ರೆ ಇದೆ. ವೆಂಕಟೇಶ್ ಅವರು ಹೇಳಿದರು, ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಮಾಯಣಗಳಿದ್ದಾವೆ. ನಮ್ಮ ದೇಶದ ಮಟ್ಟಿಗೆ ಅಂಥದ್ದೊಂದು ರಾಮಾಯಣದ ಭಾಳ ಸ್ಪಷ್ಟವಾದ ಒಂದು ಮೂಲಕೃತಿ ಅಂತ ಕರೆಯಬಹುದಾದದನ್ನು ಕಟ್ಟಿಕೊಂಡಂಥವರು ಮಹರ್ಷಿ. ಇದು ಕೇವಲ ಕತೆ, ಈಗಾಗಲೇ ಗೊತ್ತಿರುವುದನ್ನೇ ಇನ್ನೊಂದು ಸಾರಿ ಬರೆದದ್ದಲ್ಲ. ಅದರ ಮೂಲಕ ನಮ್ಮ ಬದುಕಿನ, ಜೀವನದ ಒಂದು ಸಾಂಸ್ಕೃತಿಕ ವಿವೇಕದ, ನಿಸರ್ಗ ವಿವೇಕದ ಎಚ್ಚರವನ್ನು ಕೊಡಲಿಕ್ಕೆ ಬಳಸಿಕೊಂಡಂಥ ಒಂದು ಮಹಾಕಾವ್ಯ. ಹಾಗಾಗಿ ಅವು ರಾಮಾಯಣಗಳು ಅದೆಷ್ಟರ ಮಟ್ಟಿಗೆ ಸ್ಥಳೀಕರಣಗೊಂಡಿದ್ದಾವೆ ಅಂದರೆ, ನಾನು ತುಮಕೂರಿನವನು. ನಮ್ಮ ತುಮಕೂರಿನ ಪಕ್ಕದಲ್ಲಿ ಒಂದು ನಾಮಚಿಲ್ಮೆ ಅಂತ ಒಂದು ಜಾಗ ಇದೆ. ಆ ನಾಮಚಿಲ್ಮೆಗೆ ಹೋದರೆ ಅಲ್ಲೊಂದು ಕತೆ ಹೇಳ್ತಾರೆ. ಏನಂತ ಅಂದರೆ, ಇಲ್ಲಿ ರಾಮ, ಸೀತೆ, ಲಕ್ಷ್ಮಣ ಎಲ್ಲ ಬಂದಿದ್ದರು. ಬೆಳಿಗ್ಗೆ ರಾಮ ನಾಮ ಇಟ್ಕೊಳ್ಳೋಕ್ಕೆ ನೀರು ಸಿಗಲಿಲ್ಲ. ಅದಕ್ಕೆ ಏನು ಮಾಡ್ದ, ಲಕ್ಷ್ಮಣನಿಗೆ ಒಂದಿಷ್ಟು ನೀರು ತಗೊಂಬರಪ್ಪ ಅಂದರೆ, ಲಕ್ಷ್ಮಣ ತಕ್ಷಣವೇ ಬಿಲ್ಲನ್ನು ಎತ್ತಿ ಬಾಣ ಹೂಡಿ ಒಂದು ಬೋರ್ ಕೊರೆದು ಇಮ್ಮಿಡಿಯೇಟಾಗಿ ಒಂದು ನೀರು ತಂದಿಸ್ಬಿಟ್ಟ. ಅದೇ ಇದು ರಾಮ ನಾಮ ಇಟ್ಕೊಂಡು ಹೋದ ಅಂತ ನಾಮಚಿಲ್ಮೆ ಅಂದರೆ ಅಷ್ಟೇ. ಅದ್ರ ಪಕ್ಕದಲ್ಲಿ ಒಂದು ಬಂಡೆ ಇದೆ, ಅಲ್ಲೊಂದಷ್ಟು ಬಣ್ಣದ ಬಂಡೆ ಇದಿದೆ. ಅದನ್ನು ಸೀತೆ ಬಂಡೆ ಅಂತ ಕರೀತಾರೆ. ಅದನ್ನು ಸೀತೆ ಸೆರಗು ಅಂತಾರೆ. ಏನಿದು ಅಂದರೆ, ಸೀತೆ ಇಲ್ಲೇ ಬಟ್ಟೆ ಒಣಾಕಂಗೆ ಕೂತಿದ್ದು, ಅದರದ್ದೇ ಸೀತೆ ಸೆರಗಿದು. ಅಂದರೆ ಸೀತೆ ಜೊತೆಗೆ ನಾನು ಕೂತಿದ್ದೆ ಅನ್ನೋ ಥರ ಹೇಳ್ತಾರೆ. ಅದೆಷ್ಟು ಮಟ್ಟಿಗೆ ಅಂದರೆ, ಅವರಿಗೆ ರಾಮ ಸೀತೆ ನಮ್ಮೂರಿನವರು ಅಂತ. ಅವರು ನಮ್ಮ ಭಾವಕೋಶದಲ್ಲಿದ್ದಾರೆ. ರಾಮ ಸೀತೆ ಎಲ್ಲೋ ಉತ್ತರದಿಂದ ಬಂದವರಲ್ಲ ಅವರು ಇಲ್ಲಿ ನಮ್ಮ ಕಲ್ಮನೆ ನಂಜಪ್ಪ ಅಂತ ಭಾಗವತರಿದ್ದಾರೆ. ಅವ್ರ ರಾಮಾಯಣದ್ದು ಇನ್ನೂ ಭಾಳ ಸೊಗಸಾದದ್ದು ರಾಮಾಯಣ. ಅವ್ರನ್ನ ಕೇಳಿದ್ರೆ ಅವ್ರ ರಾಮಾಯಣದ ಪ್ರತಿನಲ್ಲಿ ರಾಮ ಸೀತೆ ಮಕ್ಕಳಾಗಲಿಲ್ಲ ಭಾಳ ವರ್ಷ ಅಂತ ಬಲ್ ಸಂಕಟದಾಗಿದ್ದಾಗ ವಶಿಷ್ಠರು ಬಂದ್ರಂತೆ. ವಶಿಷ್ಠರಿಗೆ ಹಿಂಗೆ ಅಡ್ಬಿದ್ದು, ನಮಗೆ ರಾಮ ಸೀತೆ ನಾವು ದಂಪತಿಗಳು, ನಮಗೆ ರಾಜ್ಯದ ಮುಂದುವರಿಕೆಗೆ ಒಂದು ಮಗು ಬೇಕು, ಮಕ್ಕಳಾಗಲಿಲ್ಲ, ಏನು ಮಾಡಲಿ ಅಂತ ಅಡ್ಬಿದ್ದು ಕೇಳಿದ್ದಕ್ಕೆ ವಶಿಷ್ಠರು ಹೇಳಿರಂತೆ, ತುಮಕೂರು ನಮ್ಮದು, ತುಮಕಿಪುರದ ಚಿಕ್ಕಪೇಟೆ ಗಂಗಾಧರೇಶ್ವರಂಗೆ ನಡ್ಕೊಳ್ಳಿ ಮಕ್ಕಳಾಯ್ತದೆ ಅಂತ ಹೇಳಿರಂತೆ. ತುಮಕಿಪುರದ ಗಂಗಾಧರೇಶ್ವರಂಗೆ ನಡ್ಕೊಂಡ್ರೆ ಮಕ್ಕಳಾಯ್ತು. ಸರಿ, ರಾಮ ಸೀತೆ ತುಮಕಿಪುರದ ಗಂಗಾಧರೇಶ್ವರಂಗೆ ನಡ್ಕೊಂಡ್ರಂತೆ. ಆವಾಗ ಸೀತೆ ಗರ್ಭಿಣಿ ಆಯಿತು. ಅಂದರೆ ನಮ್ಮೂರಾಗೆ ನಡೆದದ್ದು. ಈ ರಾಮಾಯಣ ಎಲ್ಲ ನಡೆದದ್ದು ಬೇರೆ ಎಲ್ಲೋ ಅಲ್ಲ, ನಮ್ಮ ತುಮಕೂರಾಗೆ ನಡೆದದ್ದು ಅನ್ನೋ ರೀತಿಯಲ್ಲಿ ಅದು ನಮ್ಮ ಭಾವಕೋಶಕ್ಕೆ ಬಂದಿದೆ. ಅದೆಲ್ಲ ಯಾವುದೋ ಪುಸ್ತಕದಾಗಿರೋ ಕಥೆಯಲ್ಲ, ಅದು ನಮ್ಮ ಭಾವಕೋಶಕ್ಕೆ. ನೋಡಿ, ಒಬ್ಬ ಮಹರ್ಷಿ ಕೊಟ್ಟ ಈ ಕಾವ್ಯ ಬರೀ ಪುಸ್ತಕದಾಗಿರಲ್ಲ, ಅದು ನಮ್ಮ ಭಾವಕೋಶಕ್ಕೆ ನಮ್ಮದಾಗ್ಬಿಡುತ್ತೆ. ಹಾಗೆ ನಮ್ಮದಾಗಲಿಕ್ಕೆ ಸಾಧ್ಯವಾಗೋಂಥ ಈ ಚೈತನ್ಯ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂತ ನನಗೆ ಅನಿಸುತ್ತೆ. ರಾಮ ಸೀತೆಯವರ ಈ ಕುಟುಂಬದ ಕತೆ, ನೀವು ಅದನ್ನ ರಾಮ ಸೀತೆ ರಾಜರಾಣಿ ಆಗಿದ್ದಕ್ಕಿಂತ ಪಕ್ಕಾ ಕುಟುಂಬದ ಅಲೆಮಾರಿ ಗಂಡ ಹೆಂಡತಿ ಆಗಿದ್ದೇ ಹೆಚ್ಚು. ಇಡೀ ಮಹಾಕಾವ್ಯದ ಉದ್ದಕ್ಕೂ ಅವರು
ಆವತ್ತಿಂದ ಆವತ್ತಿಗೆ ಹೊಂಚ್ಕೊಂಡು ಬರೋದು. ಅದರಲ್ಲೂ ನಮ್ಮ ಕುವೆಂಪು ಪಾಪ ಸೀತೆ ಒಂದು ದಿವಸ ಅಡುಗೆ ಮಾಡಬೇಕಾದ್ರೆ ಹಸೆ ಸೌದೆ ತಂದುಬಿಟ್ಟಿಕ್ಕಿರ್ತಾನಂತೆ ಲಕ್ಷ್ಮಣ. ಆ ಹಸೆ ಸೌದೆ ಇಟ್ಕೊಂಡು ಪಾಪ ಅವು ಉರಿಯೆಲ್ಲ ಇವಳು ಉರ್ವಿ ಮಕ್ಕವೆಲ್ಲ ಮಸಿ ಮಾಡ್ಕೊಂಡು ರಾಮ ಎಲ್ಲ ಹೊರಗಿಂದ ಬಂದು ನೋಡ್ತಾನೆ ಮಕ್ಕವೆಲ್ಲ ಮಸಿಯಾಗಿರೋ ಅಂಥವಳನ್ನ ನೋಡಿ ಸಿಕ್ಕಾಬಿಟ್ಟು ನಗು ಬಂದು ಹೊರಗೆ ಬಂದು ಲಕ್ಷ್ಮಣಂಗೆ ಹೇಳ್ತಾನೆ, ನೋಡೋಗು ನಿಮ್ಮ ಅತ್ತಿಗೆ ಅಲ್ಲ ಅಲ್ಲೊಂದು ಕೋತಿ ಐತೆ ಅಂತ ಅಂದದ್ದಕ್ಕೆ ಲಕ್ಷ್ಮಣ ಕೋತಿ ಇದೆ ಅಂತ ಒಳಗೋಗಿ ನೋಡಿದ್ರೆ ಸೀತೆ ಹಂಗೆ ಮಕನೆಲ್ಲ ಮಸಿ ಮಾಡ್ಕೊಂಡು ನಿಂತಿರ್ತಾಳಂತೆ. ಅವನಿಗೆ ನಗು ಬರಲಿಲ್ವಂತೆ. ಕುವೆಂಪು ಎಷ್ಟು ಸೂಕ್ಷ್ಮವಾಗಿ ಅದನ್ನು ಯೋಚನೆ ಮಾಡ್ತಾರೆ ಅಂದರೆ ನಗು ಬರಲಿಲ್ಲ ಅವನಿಗೆ. ಹಸಿ ಸೌದೆ ತಂದು ತಪ್ಪು ಮಾಡಿದ್ದು ನಾನು, ದಯಮಾಡಿ ನನಗೆ ಕ್ಷಮಿಸಿ, ಒಳ್ಳೆ ಸೌದೆ ತರ್ತೀನಿ ಅಂತ ಸಾಂಕ್ರ. ಅಂದರೆ ಒಂದು ಕುಟುಂಬದಲ್ಲಿ ನಡೆಯೋ ಒಲೆ ಉರಿಸೋ ಸಂಗತಿ, ಅದು ನಿತ್ಯ ಒಲೆ ಉರಿಸೋ ಸಂಗತಿ. ಒಂದು ಕುಟುಂಬದ ನಿತ್ಯ ಒಲೆ ಉರಿಸೋ ಸಂಗತಿಯಾಗಿ ಕೂಡ ಇದೆ ಮಹಾಕಾವ್ಯ. ಕೇವಲ ಹಾಗೆ ಭಾಳ ಮುಖ್ಯವಾದ ಘಟನೆಗಳನ್ನು ಅಷ್ಟೇ ನೆನಪಿಸ್ಕೊಳಲ್ಲ. ಅದು ಅಲ್ಲಿ ಚಿತ್ರಪಟ ರಾಮಾಯಣದ ಒಂದು ಸಂಧಿ ಇದೆ, ಅದು ಒಂದು ಉಪಕಥೆಯಾಗಿ ನಮ್ಮ ನಡುವೆನೇ ಚಾಲ್ತಿ ಇರೋದು, ಎಲ್ಲ ಕಡೆಗೂ ಇರುವಂಥದ್ದು. ಅಪಾರವಾದ ಅಪಮಾನಕ್ಕೀಡಾದ ಶೂರ್ಪನಖಿ ತನ್ನ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಸೀತೆ ಗರ್ಭಿಣಿಯಾಗಿದ್ದಾಗ ಸನ್ಯಾಸಿನಿ ವೇಷವನ್ನು ತಾಳಿ ಸೀತೆಯ ಅರಮನೆಯ ಮುಂದೆ ಬಂದು ನಿಂತು ಭಿಕ್ಷೆ ಬೇಡ್ತಾಳಂತೆ. ಯಾರೋ ಒಬ್ಬಳು ಸನ್ಯಾಸಿನಿ ಭಿಕ್ಷೆ ಬೇಡ್ತಾ ಹೊರಗೆ ನಿಂತಿದ್ದಾಳೆ ಅಂತ ಸಖಿ ಗರ್ಭಿಣಿ ಸೀತೆಗೆ ಹೇಳಿದಾಗ ಭಿಕ್ಷೆ ಬೇಡಕ್ಕೆ ಬಂದವ್ರ ಅಂತ ಗಾಬರಿ ಆಗುತ್ತೆ. ಯಾಕೆಂದರೆ ಭಿಕ್ಷೆ ಬೇಡವ್ರನ್ನ ಕಂಡ್ರೆ ಸೀತೆಗೆ ಒಳಗೆ ಭಯ. ಹಾಗಾಗಿ ತಕ್ಷಣ ಅವಳಿಗೆ ಭಯ ಆಗುತ್ತೆ. ಇಲ್ಲ ಅವಳು ಯಾರೋ ಹೆಣ್ಣು ಸನ್ಯಾಸಿ, ಹಂಗಾದ್ರೂ ಪರವಾಗಿಲ್ಲ, ಇನ್ನೇನು ಏನಾದರೂ ಭಿಕ್ಷೆ ಕೊಟ್ಟು ಕಳಿಸು. ಅವಳು ಭಿಕ್ಷೆ ಕೊಡ್ಲಿಕ್ಕೆ ಬಂದು ಇಲ್ಲ ನಾನು ಹಂಗೆ ಬೇರೆಯವ್ರ ಹತ್ರ ಭಿಕ್ಷೆ ತಗೊಳಲ್ಲ, ಸೀತೆ ಹತ್ರನೇ ಭಿಕ್ಷೆ ತಗೋಬೇಕು ಹಂಗಂತ ಬಂದು ಹೇಳ್ತಾಳೆ. ನಿನ್ನ ಕೈಯಾರೆ ಭಿಕ್ಷೆ ಕೊಡಬೇಕಂತೆ. ಕೈಯಾರೆ ಅಂದ ತಕ್ಷಣ ಇನ್ನೂ ಗಾಬರಿ ಆಗ್ಬಿಡ್ತಾವಳಿಗೆ. ಆದರೂ ಹೆಣ್ಣಲ್ವಾ, ಹೆಣ್ಣಿಂದ ತೊಂದರೆ ಇಲ್ಲ, ಕರಿ ಒಳಿಕೆ ಅಂತ ಹೆಣ್ಣನ್ನು ಒಳಗೆ ಕರೆದು ಕುಂಡಿಸಿ ಸನ್ಯಾಸಿನಿ ನಮಸ್ಕಾರ ಮಾಡಿದ್ಲು. ಅವಳು ಏನು ಭಿಕ್ಷೆ ಬೇಡಬೇಕು, ಬೇಕು ನಿನಗೆ ನಗ ನಾಣ್ಯ ಆದರೆ ತುಂಬಿಕೊಡು. ಇಲ್ಲ ನನಗೆ ನಗ ನಾಣ್ಯ ಬೇಡ, ಹೇಳಿ ಕೇಳಿ ಸನ್ಯಾಸಿನಿ ನಾನು, ಭಿಕ್ಷೆ ಬೇಡ್ಕೊಂಡು ಬದುಕೋಳು, ನನಗೆ ಭಿಕ್ಷೆ ಬೇಡ್ಕೊಂಡು ಬದುಕೋಕ್ಕೆ ಒಂದು ಪೇಂಟಿಂಗ್ ಚಿತ್ರಪಟ ರಚಿಸಿ ಕೊಡು ಅಂತ ಕೇಳ್ತಾಳೆ. ಯಾಕದು ಸೀತೆನ ಯಾಕಂಗೆ ಕೇಳಿಸಳು ಅಂದರೆ, ಸೀತೆ ವಾಸ್ ಎ ಪೇಂಟರ್, ಎ ಗ್ರೇಟ್ ಆರ್ಟಿಸ್ಟ್. ಸೀತೆ ಒಬ್ಬಳು ಚಿತ್ರಕಾರ್ತಿ, ಅದ್ಭುತವಾದ ಚಿತ್ರ ಬರಿತಾ ಇದ್ಲು. ಅಷ್ಟೇ ಅಲ್ಲ, ಸೀತೆ ತಾನು ರಚಿಸಿದ ಚಿತ್ರಕ್ಕೆ ಜೀವ ಕೊಡಬಲ್ಲವಳಾಗಿದ್ದವಳು. ನಮ್ಮಲ್ಲಿ ಕಿಳ್ಳೆಕ್ಯಾತ ಅಂತ ಒಂದು ಸಮೂಹ ಇದೆ, ಊರಿಂದೂರಿಗೆ ತೊಗಲುಗೊಂಬೆಯ ಮೂಲಕ ನಾಟಕಗಳನ್ನು ಆಡಿಸೋ ಸಮೂಹ ಇದೆ. ಅವರು ಸೀತೆನ ಮೊದಲಿಗೆ ನೆನಪಿಸ್ಕೊತಾರೆ ಪ್ರತಿ ನಾಟಕಕ್ಕೂ. ಯಾಕೆ ಅಂದರೆ ನಮಗೆ ಈ ತೊಗಲುಗೊಂಬೆನ ರಚಿಸಿ ಕೊಟ್ಟವಳು, ಪೇಂಟ್ ಮಾಡಿ ಕೊಟ್ಟವಳು ಸೀತೆ, ಅವಳು ನಮ್ಮ ಗುರು ಅಂತ ನಂಬ್ತಾರೆ. ಏನೇನು ನಂಬಿಕೆಗಳಿದ್ದಾವೆ ನೋಡಿ. ಸೀತೆನ ಇವಳು ಶೂರ್ಪನಖಿ ನನಗೊಂದು ಚಿತ್ರಪಟ ರಚಿಸ್ಕೊಡು, ಅದನ್ನ ತೋರಿಸ್ಕೊಂಡು ಭಿಕ್ಷೆ ಬೇಡ್ಕೊಂಡು ಊರು ತುಂಬ ಓಡಾಡ್ಕೊಂಡು, ಅಷ್ಟೇನಾ ಆಯಿತು ಏನು ಚಿತ್ರ ಬೇಕು, ಜಗತ್ತಿನ ಶ್ರೇಷ್ಠ ಪುರುಷ ಅಂತ ನಿನಗೆ ಯಾರು ಅನಿಸುತ್ತೋ ಅವನ ಚಿತ್ರ ಬರ್ಕೊಡು. ತಕ್ಷಣನೇ ಅವಳು ರಾಮನ ಚಿತ್ರ ಬರಿಬೇಡ ಅಂತಾಳೆ. ಯಾಕೆಂದ್ರೆ ಶ್ರೇಷ್ಠ ಪುರುಷೋತ್ತಮ ಅಂದ ತಕ್ಷಣ ನೀನು ರಾಮನ್ ಬರೆದು ಬಿಡ್ತೀಯಾ? ಬೇಡ ಅದನ್ನು ರಾಮಂದು ಬೇಡ, ಅದಕ್ಕೆ ನಾನು ಬೇರೆ ಯಾರ ಮಕ್ಕನೂ ನೋಡಿಲ್ಲ. ಲಕ್ಷ್ಮಣ ರಾಮ ಈ ಕುಟುಂಬದವ್ರನ್ನ ಬಿಟ್ಟರೆ ಬೇರೆ ಯಾವ ಪುರುಷರ ಮುಖನೂ ನಾನು ನೋಡಿಲ್ಲ. ಹೌದಾ? ಬೇರೆ ಇಲ್ಲ, ಇನ್ನೊಬ್ಬ ಪುರುಷನ ಪಾದಗಳನ್ನು ಮಾತ್ರ ನೋಡಿದ್ದೀನಿ. ಹೌದಾ? ಆ ಪಾದನೇ ಬರೀ. ಇವಳು ಒಂದು ಕ್ಯಾನ್ವಾಸ್ ತರಿಸಿ ಆ ಪಾದ ಮಾತ್ರ ಬರೀತಾಳೆ. ನೋಡು, ನೀನೊಬ್ಳು ಅದ್ಭುತವಾದ ಚಿತ್ರಕಲಾವಿದೆಗೆ ಒಂದು ಕೂದಲು ಸಿಕ್ಕರು ಸಾಕು ಇಡೀ ವ್ಯಕ್ತಿತ್ವನೇ ಬರೀಬಂದರು. ಪಾದ ಬರೆದಿದೀಯಾ, ಅದಕ್ಕೊಂದು ಮೀನು ಕಂಡ ನಡ ತೊಡೆ ಬರೆದ್ಲು. ನಡ ತೊಡೆ ಎಲ್ಲ ಬರೆದಿದೀಯಾ, ಎದೆ ತೋಳು ಎಲ್ಲ ಬರೀ, ಅದನ್ನೂ ಬರೆದ್ಲು. ಅಷ್ಟೇಳಿ ಈ ಶೂರ್ಪನಖಿ ಸುಮ್ಮನಾಗ್ಬಿಟ್ಲು. ಸೀತೆ ಮುಂದುವರಿಸ್ಬಿಟ್ಲು, 10 ತಲೆ ಬರೆದ್ಲು. ಇವಳು ಶೂರ್ಪನಖಿ ಈ 10 ತಲೆ, ಒಬ್ಬ ಮನುಷ್ಯನಿಗೆ 10 ತಲೆ ಇರ್ತವೆ.
ನಮಗೂ ಇರ್ತವೆ ಒಂದು 7-8 ಹತ್ತು. ನಾವು ಇರೋದ್ರಲ್ಲಿ ಯಾವ ಚೆನ್ನಾಗಿದೆಯೋ ಅಲ್ಲದೆ ತೋರಿಸ್ಕೊಂಡು ಓಡಾಡ್ತಾ ಇರ್ತೀವಿ. ಹೆಂಡ್ತಿಗೆ ಒಂದು ತೋರಿಸ್ತೀವಿ, ಅಪ್ಪಂಗೆ ಒಂದು ತೋರಿಸ್ತೀವಿ, ಬೇರೆ ಬೇರೆ ಗೆಳತಿಗೆ ಇನ್ನೊಂದು ಮಗ ತೋರಿಸ್ತೀವಿ. ಎಲ್ಲ ಮನುಷ್ಯರಿಗೂ ಇರ್ತವೆ ಈಗ ಬೇರೆ ಬೇರೆ ಮಕ್ಕಳು. ಹಾಗಾಗಿ ನೋಡಿ, ವ್ಯಕ್ತಿ ಅಂದ್ರೆ ನಾವು ಒಂದೇ ಮಕ, ನಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಆದ್ರೆ ಒಂದೇ ತೋರಿಸ್ಬಿಡ್ತೀವಿ. ಆದರೆ ನಮ್ಮ ಯಾವ್ಯಾವ ಮಕ್ಕಳು ನೋಡಿ, ಆ ಕಲಾವಿದೆ ಒಬ್ಬ ಮಹಾಕವಿಗೆ ಈ ಥರದ ದೃಷ್ಟಿಕೋನಗಳೆಲ್ಲ ಎಷ್ಟರ ಮಟ್ಟಿಗೆ ಸರಿ. ಅಷ್ಟೊಂದು 10 ತಲೆದನ್ನ ಇಟ್ಕೊಂಡು ನಾನು ಹೆಂಗೆ ಭಿಕ್ಷೆ ಬೆಳಕಾಯ್ತದೆ, ನೀನು ಅದನ್ನ ಎಳ್ಕೊಂಡು ಹೋಗೋದು ಹೆಂಗೆ, ಇದನ್ನ ಓದ್ಕೊಂಡು ಹೋಗೋದು ಹೆಂಗೆ, ಅದಕ್ಕೊಂದು ಕೆಲಸ ಮಾಡೋದಕ್ಕೆ ಜೀವ ಕೊಡು ಅಂತ ಕೇಳ್ಬಿಡ್ತಾಳೆ. ಜೀವ ಕೊಟ್ಬಿಡ್ತಾಳೆ. ಅದಕ್ಕೆ ಜೀವ ಕೊಟ್ಟಾದ್ಮೇಲೆ ಇದಕ್ಕೆ 10 ತಲೆ ಯಾರು ಕೀಟ್ಲೆ ಮಾಡಿದರೆ ಬೀದೆಗೆ ಯಾರು ಅದು ಮುರಿದಾಕ್ಬಿಟ್ರೆ ಜೀವಂತ ಚಿತ್ರ. ಅದಕ್ಕೆ ಇದನ್ನು ರಕ್ಷಿಸೋಕೊಂದು ವರ ಕೊಡು. ಸೀತೆ ಇನ್ನೊಂದು ವರ ಕೊಟ್ಬಿಡ್ತಾಳೆ, ಇದನ್ನು ಲಕ್ಷ್ಮಣನ ಹೊರತು ಬೇರೆ ಯಾರೂ ನಾಶ ಮಾಡೋದಿರಲಿ ಅಂತ. ಇಷ್ಟಾದ ಮೇಲೆ ಶೂರ್ಪನಖಿ ತನ್ನ ನಿಜ ರೂಪ ತೋರಿಸಿ, ನಾನು ಶೂರ್ಪನಖಿ, ನಿನ್ನಿಂದ ಇಂಥದ್ದೊಂದು ಚಿತ್ರ ಬರೆಸಿ ನಿನ್ನಲ್ಲೇ ಬಿಟ್ಟು ಹೋಗಲಿಕ್ಕೆ ಬಂದಿದ್ದೆ, ಇದು ನಿನ್ನಲ್ಲೇ ಇರಲಿ ಅಂತ ಬಿಟ್ಟು ಹೋಗ್ಬಿಡ್ತಾಳೆ. ಕಾಡಿಗೆ ಬೇಟೆಗೆ ಹೋಗಿದ್ದ ರಾಮ ಬಂದು ಸೀದಾ ಸೀತೆಯ ನಿವಾಸಕ್ಕೆ ಬರ್ತಾನೆ. ಆ ಜೀವಂತ ಚಿತ್ರವು ಆ ಸೀತೆ ಹಿಂದೆ ಓಡಾಡ್ತಿರುತ್ತೆ, ಯಾಕೆಂದರೆ ಅದೇ ಅಮ್ಮ ಅದ್ರ ಪಾಲಿಗೆ. ಹಾಗಾಗಿ ಅವಳೇ ಸೃಷ್ಟಿಸಿದ ಮಗು ಅದು. ಹಾಗಾಗಿ ಅವಳ ಶರೀರ ಹಿಡ್ಕೊಂಡೇ ತಿರುಗ್ತಿರುತ್ತೆ. ರಾಮ ಬಂದ ಅನ್ನುವ ಗಾಬರಿಗೆ ಅದು ಆ 10 ತಲೆಯ ಅದನ್ನು ಆ ಮಂಚದ ಕೆಳಗೆ ತಳ್ಳಿ ರಾಮ ಸೀದಾ ಬಂದು ಆ ಮಂಚದ ಮೇಲೆ ಕೂತು ಆ ಮಂಚ ಮುರಿದು ಕೆಳಗಿದ್ದ ಜೀವಂತ ರಾವಣನ ಚಿತ್ರನ ನೋಡಿ ಎಲ್ಲರನ್ನು ಕರೆಸಿ ಸೀತೆ ಹೀಗೆ ಮಾಡಿದ್ದಾಳೆ ಅಂತ ಹೇಳಿ ಲಕ್ಷ್ಮಣನನ್ನು ಕರೆಸಿ ಆ ಚಿತ್ರನ ನಾಶ ಮಾಡಿ ಸೀತೆನ ಕಾಡಿಗೆ ಕಳಿಸಿದರು. ಇದು ಒಂದು ಕಥೆ. ಈ ಕಥೆ ಕೂಡ ಇದೆ ನೋಡಿ, ಹಲವು ರಾಮಾಯಣಗಳ ಅದಕ್ಕೆ ಮಹರ್ಷಿ ಒಂದು 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 ವಿಸ್ತಾರವಾದ 24,000 ಶ್ಲೋಕಗಳಿರುವ ಮಹಾಕಾವ್ಯ ಅದು. 7 ಕಾಂಡಗಳು, 7 ಅಧ್ಯಾಯಗಳ ಒಂದು ಅದ್ಭುತವಾದ ಇನ್ನೊಂದು ವಿಶೇಷ ಇದೆ. ಈ ಮಹರ್ಷಿ ಬರೀ ರಾಮ ಸೀತೆ ಕತೆ ಬರೆದಿಲ್ಲ, ಕಾಡಿನ ಕತೆ ಬರೆದಿದ್ದಾರೆ. ಕಾಡು ಕುಟುಂಬದ ಜೊತೆಗೆ ಈ ನೆಲದ ಭಾರತದ ಕಾಡಿನ ಸಮೃದ್ಧವಾದ ಚಿತ್ರಣ ಸಿಗೋದು ಮಹರ್ಷಿ ವಾಲ್ಮೀಕಿಯಲ್ಲಿ, ಬಿಟ್ಟರೆ ನಳಚರಿತ್ರೆಯಲ್ಲಿ, ಬಿಟ್ಟರೆ ಕಾಳಿದಾಸನ ಕೃತಿಗಳಲ್ಲಿ, ಅದು ಬಿಟ್ಟರೆ ಆಧುನಿಕ ಸಂದರ್ಭದ ಕುವೆಂಪು ಕಾದಂಬರಿಗಳಲ್ಲಿ. ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿಯ ಆ ಸಮೃದ್ಧವಾದ ಕಾಡನ್ನು, ಮತ್ತು ಇವೆಲ್ಲವೂ ಕುಟುಂಬದ ಕಥೆಗಳು. ಹಾಗಾಗಿ ಇಂಥದ್ದೊಂದು ಮಹಾನ್ ಕುಟುಂಬದ ಮಹಾಕಾವ್ಯವನ್ನು ಕೊಟ್ಟ ಕವಿ, ಅದು ನಮಗಷ್ಟೇ ಅಲ್ಲ ಇಡೀ ಲೋಕಕ್ಕೆ ಕೊಟ್ಟ ಇಂಥದ್ದೊಂದು ಸಂದರ್ಭದಲ್ಲಿ ನಾವು ಇದ್ದೇವೆ. ಹೌದಪ್ಪ, ನಮ್ಮ ಪ್ರತಿನಿಧಿಯಾಗಿ ನಮ್ಮ ಕುಲಮೂಲದಿಂದ ಬಂದಂಥ ಒಬ್ಬ ಮಹರ್ಷಿ ಮತ್ತು ಮಹಾಕವಿ. ಮಹರ್ಷಿ ಅಂದ ತಕ್ಷಣ ಸ್ವಲ್ಪ ನಮಗೆ ದೂರ ಆಗ್ಬಿಡ್ತಾರೆ. ಹೌದಪ್ಪ, ನಾವು ಗೌರವದಿಂದ ಅವ್ರನ್ನ ಮಹರ್ಷಿಯ ಮಟ್ಟಕ್ಕೆ ಗೌರವಿಸ್ತೇವೆ, ಸರಿ. ಬರೀ ಮಹರ್ಷಿ ಅಲ್ಲ, ಮಹಾಕವಿ. ಮಹಾಕವಿ ಅಂದ ತಕ್ಷಣ ನಮ್ಗೆ ಅವ್ರ ಹತ್ರ ಆಗ್ಬಿಡ್ತಾರೆ, ನಮ್ಮ ಕುಟುಂಬದೊಳಗೆ ಬರ್ತಾರೆ, ನಮ್ಮ ಭಾವಕೋಶದೊಳಗೆ ಬರ್ತಾರೆ. ಹಾಗಾಗಿ ಈ ಹೊತ್ತಿನ ಬದುಕಿಗೆ ಮಹರ್ಷಿ ವಾಲ್ಮೀಕಿಯ ಈ ಮಹಾಕಾವ್ಯ ಮತ್ತು ಮಹರ್ಷಿ ಕೊಟ್ಟಂಥ ಒಂದು ಸಾಂಸ್ಕೃತಿಕ ವಿವೇಕ, ಇವು ಕೂಡ ನಮಗೆ ಈ ಹೊತ್ತಿನ ಆದರ್ಶಗಳಾಗಬೇಕು. ಮತ್ತು ನಿಜ ಇದಿಷ್ಟೇ ನಮ್ಮ ಆತ್ಮಾಭಿಮಾನವನ್ನು, ಗೌರವವನ್ನು, ನಮ್ಮ ಯಾವ ಸ್ತರದಿಂದ ನಾವು ಅಪಮಾನವನ್ನು ಅನುಭವಿಸುತ್ತಾ ಬಂದಿದ್ದೇವೋ, ನಾವು ಹೆಂಗೆ ಏನೇನೇ ಸಂಭ್ರಮಿಸಿದರೂ ಕೂಡ ನಮ್ಮ ಚರಿತ್ರೆಯಲ್ಲಿ ನಾವು ಅಪಮಾನಿತ ಸಮೂಹ ಅನ್ನುವುದನ್ನು ಮರೀಲಿಕ್ಕಾಗಲ್ಲ. ಯಾಕೆಂದರೆ ವಿ ಆರ್ ಆಲ್ ಟ್ರೈಬಲ್ಸ್. ನಾವು ಹಾಗೆ ಟ್ರೈಬ್ಸ್ ಅಂದರೆ ನಾವು ಒಂದು ಮುಖ್ಯವಾಹಿನಿಗೆ ಬರಲಿಕ್ಕಾಗದ ಹಾಗೆ ನಮ್ಮನ್ನು ದೂರವಿಟ್ಟ ಸಮೂಹ. ಇಡೀ ಭಾರತ ಈ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಒಂದು ಸ್ಥಳೀಕೃತಗೊಂಡಂಥ ಅನ್ಟಚಬಿಲಿಟಿಯನ್ನು ಪ್ರಾಕ್ಟೀಸ್ ಮಾಡುವಂಥ ನೆಲ.
ಇಡೀ ಭಾರತದ ಮೇಲ್ಸ್ತರವನ್ನು ಬಿಟ್ಟರೆ ಉಳಿದ ಎಲ್ಲ ಸ್ತರದವರು, ಎಲ್ಲ ಶೂದ್ರ ಸಮುದಾಯಗಳು, ಬ್ಯಾಡ್ರು, ಬೆಸ್ತರು, ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಗಾಣಿಗರು, ಉಪ್ಪಾರರು, ಎಲ್ಲ ಸಮೂಹದ ದಲಿತರು ಒಂದಲ್ಲ ಒಂದು ಕಡೆ ಹೊರಗೆ ನಿಲ್ಲಿಸಲ್ಪಟ್ಟವರು. ನಾವೆಲ್ಲ ಹೆಣ್ಣು ಮಕ್ಕಳು ಕೂಡ ಬಹಳ ಮುಖ್ಯವಾದ ಆವರಣಗಳಿಂದ ಹೊರಗೆ ನಿಲ್ಲಿಸಲ್ಪಟ್ಟವರು. ಹೊರಗೆ ನಿಲ್ಲಿಸೋದು ತಕ್ಷಣ ಹೆಣ್ಣು ಮಕ್ಕಳದ್ದಾದರೆ ಗೊತ್ತಾಗ್ಬಿಡುತ್ತೆ ನಮಗೆ ಹೊರಗೆ ನಿಲ್ಲಿಸೋದು ಅನ್ನೋದು. ಆದರೆ ನಾವೆಲ್ಲ ಒಳಗೆ ಹೋಗ್ಬಿಟ್ಟಿದ್ದೀವಿ ಅಂತ ನಿಲ್ಕೋಬೇಡಿ. ನಾವು ಒಂದು ದೇವಸ್ಥಾನಕ್ಕೆ ಹೋದ ತಕ್ಷಣವೇ ನಾವು ಹೊರಗಿರುವ ಹೊಸಿಲನ್ನು ದಾಟಿ ಒಳಗೆ ಹೋಗ್ಬೋದಾ ಬೇಡವಾ ಅಂತ ಜಡ್ಜ್ ಮಾಡ್ಕೊಂಡು ಒಳಗೆ ಹೋಗ್ಬೇಕಾಗತ್ತೆ. ನಡು ಅಂಗಳಕ್ಕೆ ಹೋದರೆ ಅಲ್ಲೇನ ಮುಂದಕ್ಕೆ ಹೋಗ್ಬೋದಾ? ಹಾಗಾಗಿ ಬರೀ ದೇವಸ್ಥಾನದ ಪ್ರವೇಶ ಅಲ್ಲ ಇದು ಭಾರತದ ಎಲ್ಲ ರೀತಿಯಾದ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಅಧಿಕಾರದ ಬೇರೆ ಬೇರೆ ಹಂತಗಳಲ್ಲಿ ನಾವೆಲ್ಲ ಒಂದಲ್ಲ ಒಂದು ಕಡೆ ಹೊರಗೆ ನಿಲ್ಲಿಸಲ್ಪಟ್ಟವರು. ಹೊರಗೆ ನಿಲ್ಲಿಸೋ ಪ್ರವೃತ್ತಿ ಹೆಂಗಿದೆ? ನಮ್ಮ ಹಾಡು ಬೇಕು, ನಮ್ಮ ಮಹಾಕಾವ್ಯ ಬೇಕು, ನಮ್ಮ ಮಹಾಕವಿ ಬೇಕು, ನಮ್ಮ ಸಂಗೀತ ಬೇಕು. ಆದರೆ ನಾವು ಮಾತ್ರ ಹೊರಗೆ ಇರಲಿ. ಕನಕದಾಸರ ಕೀರ್ತನೆ ಬೇಕು, ಸಂಗೀತ ಬೇಕು, ಹಾಡು ಬೇಕು, ಡ್ಯಾನ್ಸ್ ಬೇಕು, ಎಲ್ಲ ಇರಲಿ, ಹೊರಗೆ ಇರಲಿ. ನೀ ಅಲ್ಲೇ ಹಾಡು, ಇಲ್ಲಿ ಒಳಗಿರೋ ಗೊಲ್ಲ, ಈ ಒಳಗಿರೋ ಗೊಲ್ಲ ಇಲ್ಲೇ ತಿರುಗಲಿ. ಮಧ್ಯ ಒಂದು ಕಿಂಡಿ, ನಡುವೆ ಹೊಸಿಲಲ್ಲಿ ವ್ಯಾಪಾರ. ಇದಂತೂ ಈ ವಾಸ್ತವನ ನಾವು ಮರೆಯೋ ಹಾಗಿಲ್ಲ. ಈ ಎಲ್ಲ ಅಪಮಾನಗಳನ್ನು ದಾಟಿ ನಮ್ಮ ಸಾಂಸ್ಕೃತಿಕ ಸಮಾನತೆಯನ್ನು ನಾವು ಪಡಿತೀವಿ ಅನ್ನುವ ಎಚ್ಚರವನ್ನು ಮಹರ್ಷಿ ಮಹಾಕವಿ ವಾಲ್ಮೀಕಿಯಿಂದ ನಾವು ಪಡ್ಕೊಳ್ಳದೆ ಹೋದರೆ, ಕೇವಲ ಓದಿದರೆ, ಕೇವಲ ಸಂಭ್ರಮಿಸಿದರೆ ಸಾಕು. ಈ ಹೊತ್ತು ನಮಗೆ ಹೀಗೆ ಸಮಾನವಾಗಿ ಎಲ್ಲರನ್ನೂ ಬಾಳಿಸಿಕೊಂಡು ತಾವು ಬಾಳಲಿಕ್ಕೆ ಬೇಕಾಗುವ ಒಂದು ಸಮಾನತೆಯ ಆವರಣ ನಮಗೆ ಯಾವುದರಿಂದ ಬಂತು ಅನ್ನುವ ಎಚ್ಚರ ಕೂಡ ನಮಗಿರಬೇಕು. ಸಂವಿಧಾನ ನಮಗೆ ಒಂದು ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಇಲ್ಲಿ ಇಷ್ಟು ಒಂದು ರೀತಿಯ ಒಂದು ಆತ್ಮಾಭಿಮಾನ, ಅದನ್ನು ಗರ್ವ ಅಂತ ನಾನು ಕರೆಯಲ್ಲ, ಒಂದು ಆತ್ಮಾಭಿಮಾನದ ಮೂಲಕ ನಾವು ನಮಗೆ ಬೇಕಾದ್ದು, ನಮಗೆ ನ್ಯಾಯವಾಗಿ ಸಲ್ಲಬೇಕಾದ್ದನ್ನು ನಮಗೆ ಕೊಡಿ ಅಂತ ಕೇಳುವ ಧೈರ್ಯ ಬಂದದ್ದು ಸಂವಿಧಾನದ ಮೂಲಕ. ಆ ಸಂವಿಧಾನ ಅನ್ನೋದು ಒಂದು ಜೀವನದ ನೈತಿಕತೆ ಆಗಬೇಕು, ಬರೀ ಪುಸ್ತಕ ಅಲ್ಲ, ಅದು ಪುಸ್ತಕದ ಮೂಲಕ ಬಂದದ್ದಲ್ಲ. ಅದು ಆ ಥರದ ಒಂದು ಸಂವಿಧಾನ ಅನ್ನೋದು ಒಂದು ಜೀವನ ಕ್ರಮ ಆಗಬೇಕು. ಅಂಥದ್ದೊಂದು ಜೀವನ ಕ್ರಮ ಆಗಲಿಕ್ಕೆ ಬೇಕಾಗುವ ಒಂದು ಎಚ್ಚರವನ್ನು ಕೂಡ ನಾವು ಗಳಿಸ್ಕೋಬೇಕಾಗಿದೆ. ನಾವು ಭಾರತೀಯರಿದ್ದೀವಲ್ಲ, ನಮಗೆ ಎರಡು ಬಹಳ ಪ್ರಿಯವಾದ ಸಂಗತಿಗಳು, ಒಂದು ಕತೆ, ಇನ್ನೊಂದು ಸಂಕೇತ. ಸಿಂಬಲ್ಸ್ ಮೂಲಕ ನಮ್ಮನ್ನು, ಕತೆಗಳ ಮೂಲಕ ನಮ್ಮನ್ನು ಒಂದು ರೀತಿಯಲ್ಲಿ ಆಳಲೂಬಹುದು, ಎಚ್ಚರಿಸಲೂಬಹುದು. ಕತೆಗಳ ಮೂಲಕ ಆಳುವ ಒಂದು ಸಾಂಸ್ಕೃತಿಕವಾದ ರಾಜಕಾರಣ ಇದೆ. ಅದೇ ಕತೆಗಳ ಮೂಲಕ ಎಚ್ಚರಿಸುವ, ವಿವೇಕವನ್ನು ಕೊಡುವ ಮತ್ತೊಂದು ಧಾರೆ ಕೂಡ ನಮಗಿದೆ. ಇನ್ನೊಂದು, ಲವಕುಶರಿಗೆ ಅಜ್ಜ ಅವನು ಕರ್ಕೊಂಬಂದು ಆ ಮಗಳ ಥರದ ಸೀತೆಗೆ ಹೆರಿಗೆ ಮಾಡಿಸಿ, ಆ ಮಕ್ಕಳನ್ನೆಲ್ಲ ಪ್ರೀತಿಯಿಂದ ಸಾಕಿ ಅವಕ್ಕೆ ಕೊಡಬೇಕಾದ ಸಂಸ್ಕಾರನ ಕೊಟ್ಟು, ಆ ವಿವೇಕನ ಕೊಟ್ಟು ಬೆಳೆಸಿದ ಮಕ್ಕಳನ್ನು ಮತ್ತು ಸೀತೆಯನ್ನು ಕಡೆಗೆ ರಾಮನಿಗೆ ಒಪ್ಪಿಸಲಿಕ್ಕೆ ಬರ್ತಾರೆ. ತಾನೇ ಕರ್ಕೊಂಬರ್ತಾರೆ. ಮಗಳಾದ ಸೀತೆ, ಮೊಮ್ಮಕ್ಕಳ ರೀತಿಯಾದ ಲವಕುಶರನ್ನು ರಾಮನಿಗೆ ಒಪ್ಪಿಸಲಿಕ್ಕೆ ತುಂಬಿದ ಸಭೆಗೆ ಇವರನ್ನು ಕರ್ಕೊಂಡು ಬಂದಾಗ ರಾಮನಿಗೆ, ಮಹಾರಾಜ, ಇವರು ನಿನ್ನ ಮಕ್ಕಳು, ನಿನ್ನ ಸತಿ, ಒಪ್ಪಿಸಿಕೋ ಅಂದಾಗ ರಾಮ ಆ ಮಕ್ಕಳನ್ನು ಕರ್ಕೊಂಬನ್ನಿ ಅಂತ ಮಕ್ಕಳನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಸೀತೆನ ಮಾತ್ರ ಅಲ್ಲೇ ನಿಲ್ಲಿಸ್ತಾನೆ. ಹೊರಗೆ ನಿಲ್ಲಿಸೋದು ಇಲ್ಲೂ ಇದೆ. ಸೀತೆನ ಅಲ್ಲೇ ನಿಲ್ಲಿಸ್ತಾನೆ. ಮತ್ತದೇ ಪ್ರಶ್ನೆ, ಇವಳು ಪತಿವ್ರತೆಯೇ? ಈ ಮಹಾಕವಿ ಒಂದು ಮಾತು ಹೇಳ್ತಾನೆ, ಅದು ಪ್ರಶ್ನಿಸಬೇಕಾದ ಕೆಲವು ಅಂಶಗಳಲ್ಲಿದ್ದಾವೆ. ಅದನ್ನ ನಾವು ಆಮೇಲೆ ಚರ್ಚೆ ಮಾಡ್ಬೋದು. ಪ್ರಚೇತಸ್ ಮುನಿಯ 10ನೇ ವಂಶಸ್ಥನಾದ ನಾನು 100 ವರ್ಷಗಳ, ಇದು ಅವರು ಮಹಾಕವಿಯ ಕೊನೆಯ ಮಾತು. ಪ್ರಚೇತಸ್ ಮುನಿಯ 10ನೇ ವಂಶಸ್ಥನಾದ ನಾನು 100 ವರ್ಷಗಳ ತಪಸ್ಸನ್ನು ಮಾಡಿ ನನಗೆ ಅರಿವಿರುವ ಹಾಗೆ ನಾನೆಂದೂ ಸುಳ್ಳಾಡಿದವನಲ್ಲ.
ಸುಳ್ಳಾಡದ ನಾನು ಹೇಳ್ತಾ ಇದ್ದೇನೆ, ಈ ಸೀತೆ ಪರಮ ಪವಿತ್ರಳು. ಇವಳು ಹಂಗಿಲ್ಲ ಅನ್ನೋದಾದರೆ ನಾನು ಇಷ್ಟು ವರ್ಷ ಮಾಡಿದ ತಪಸ್ಸಿನ ಯಾವ ಫಲವನ್ನು ಸ್ವೀಕರಿಸುವುದಿಲ್ಲ. ಅಂಥ ಪರಮ ಪವಿತ್ರವಾದ ಸೀತೆಯನ್ನು ನೀನು ಸ್ವೀಕರಿಸಬೇಕು. ಸ್ವೀಕರಿಸುವುದಿಲ್ಲ ಅನ್ನುವುದಾದರೆ ಈ ಮಹಾಕವಿಯ ಮಾತು ಇಲ್ಲಿಗೆ ನಿಲ್ಲುತ್ತೆ. ಈ ಮಹಾಕಾವ್ಯದ ಕೊನೆಯ ಮಾತು ಇಲ್ಲೇ ನಿಂತು ಹೋಗಲಿ. ಯಾವ ಹೆಣ್ಣಾದರೂ ಕಟ್ಟ ಕಡೆಗೆ ಅತ್ಯಂತ ಸಂಕಟದ ತುತ್ತ ತುದಿಯಲ್ಲಿ ಹೇಳುವ ಮಾತಿದು, ಈ ಭೂಮಿ ಬಾಯಿ ಬಿಡಬಾರ್ದೆ ಅಂತ. ಕಟ್ಟ ಕಡೆಯ ಮಾತು. ಅವಳು ಹಾಗೆ ಅಂದ್ಲು, ಭೂಮಿ ಬಾಯಿ ಬಿಡಬಾರ್ದೆ ಅಂತ. ಭೂಮಿ ಬಾಯಿ ಬಿಡ್ತು, ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರು. ಮಹಾಕವಿಗೆ ಇನ್ನು ಈ ಕುಟುಂಬವನ್ನು ಒಂದು ಮಾಡದ ಕವಿ ಯಾಕೆ, ಮಹಾಕಾವ್ಯ ಯಾಕೆ? ಇನ್ನು ಯಾವ ಕುಟುಂಬಕ್ಕೂ ಈ ಸಂಕಟ ಒದಗದೇ ಇರಲಿ, ಅಂಥದ್ದೊಂದು ಕುಟುಂಬ ಕಾವ್ಯವಾಗಿ ಈ ಮಹರ್ಷಿ ವಾಲ್ಮೀಕಿ ರಾಮಾಯಣ ಉಳಿಯಲಿ ಅಂತ ಹೇಳಿ ನಿರ್ಗಮಿಸಿದರು. ನಮಸ್ಕಾರ.